ಆತ್ಮೀಯ ರೈತ ಬಾಂಧವರೇ, ಕರ್ನಾಟಕದಲ್ಲಿ ತೆಂಗು ಒಂದು ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ತೆಂಗನ್ನು ನಾವು ಬೆಳೀತಾ ಇದ್ದೀವಿ. ಈ ತೆಂಗಿಗೆ ಬಹಳ ವರ್ಷಗಳಿಂದಲೂ ಹಲವು ಕೀಟ ಮತ್ತು ರೋಗಗಳ ಬಾಧೆ ಇದ್ದು ನಮ್ಮ ರೈತರು ಸಂಕಷ್ಟದಲ್ಲಿದ್ದಾರೆ. ಕೀಟಗಳಲ್ಲಿ ಬಹಳ ಪ್ರಮುಖವಾಗಿ ಕೆಂಪು ಮೂತಿ ಹುಳುವಿನ ಬಾಧೆ ರೈತರನ್ನು ತೀವ್ರವಾಗಿ ಕಾಡ್ತಾ ಇದೆ. ಈ ಕೆಂಪು ಮೂತಿ ಹುಳುವಿನ ಬಾಧೆಯು ತೆಂಗಿನ ಸಸಿಯನ್ನು ನಾಟಿ ಮಾಡಿದ 5ರಿಂದ 20 ವರ್ಷದವರೆಗೆ ನಾವು ಸಾಮಾನ್ಯವಾಗಿ ಕಾಣ್ತೀವಿ. ಈ ಕೆಂಪು ಮೂತಿ ಹುಳುವಿನ ಬಾಧೆಯಿಂದ ತೆಂಗಿನ ಮರಗಳು ಸಂಪೂರ್ಣವಾಗಿ ಸತ್ತು ಹೋಗುವುದರಿಂದ ರೈತರಿಗೆ ದೊಡ್ಡ ನಷ್ಟವಾಗುತ್ತದೆ. ಕೆಂಪು ಮೂತಿ ಹುಳುವಿನ ಬಾಧೆಯ ಗುಣಲಕ್ಷಣಗಳನ್ನು ನಾವು ಗಮನಿಸೋದಾದರೆ, ಆರಂಭಿಕ ಹಂತದಲ್ಲಿ ತೆಂಗಿನ ಮರದ ಗರಿಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ. ಆನಂತರ ಬುಡವನ್ನು ನಾವು ಗಮನಿಸಿದಾಗ ಸಣ್ಣ ಸಣ್ಣ ರಂಧ್ರಗಳಾಗಿ ಆ ರಂಧ್ರಗಳಿಂದ ಕಪ್ಪು ಬಣ್ಣದ ದ್ರವ ಹೊರಸೂಸ್ತಾ ಇರುತ್ತೆ. ಹಾಗೂ ಏನು ಈ ಮರದೊಳಗಿರ್ತಕ್ಕಂಥ ಕೆಂಪು ಮೂತಿ ಹುಳುಗಳು ಒಳಗಿನ ಕಾಂಡದ ಭಾಗವನ್ನು ತಿಂದು ನಾರಿನಂಥ ಪದಾರ್ಥವನ್ನು ಹೊರಗಡೆ ಚೆಲ್ತಾ ಇರ್ತವೆ. ಇದನ್ನೆಲ್ಲವನ್ನು ನಾವು ಗಮನಿಸ್ಬೋದು. ಕೆಂಪು ಮೂತಿ ಹುಳುವಿನ ಬಾಧೆಗೊಳಗಾಗಿರ್ತಕ್ಕಂಥ ತೆಂಗಿನ ಮರಗಳು ಯಾವುವು ಅಂತ ಹೇಳಿ ನಾವು ಕಂಡುಹಿಡಿಯೋದಕ್ಕೆ ಬೆಳಗಿನ ಅಥವಾ ಸಂಜೆಯ ಹೊತ್ತಿನಲ್ಲಿ ಮರದ ಬುಡದಲ್ಲಿ ಕಿವಿ ಇಟ್ಟು ಕೇಳಿದಾಗ ಹುಳುಗಳು ತಿನ್ನುತ್ತಾ ಇರ್ತಕ್ಕಂಥ ಶಬ್ದ ನಮಗೆ ಸ್ಪಷ್ಟವಾಗಿ ಗೋಚರಿಸುತ್ತೆ. ಇದರಿಂದ ನಾವು ಕೆಂಪು ಮೂತಿನ ಹುಳುವಿನ ಬಾಧೆಗೆ ನಮ್ಮ ತೆಂಗಿನ ತೋಟದ ಮರಗಳು ಒಳಗಾಗಿದೆ ಅನ್ನೋದನ್ನ ನಾವು ಸ್ಪಷ್ಟಪಡಿಸ್ಕೋಬಹುದು. ಈ ಕೀಟ ಬಾಧೆಯ ತೀವ್ರತೆ ಹೆಚ್ಚಾದಾಗ ಮರಗಳ ಸುಳಿ ಕೆಳಗೆ ಬಿದ್ದು ಮರ ಸಂಪೂರ್ಣವಾಗಿ ಸತ್ತು ಹೋಗುತ್ತದೆ.